ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ಗಣ್ಯ ಸರ್ಕಾರ ನಿರ್ದೇಶನದಂತೆ ನಾವು 26ನೇ ಜನವರಿ 2024ರಿಂದ ಒಂದು ಭಾರತ ಸಂವಿಧಾನದ 75ನೇ ವರ್ಷ ಏನು ನಾವು ಗಣರಾಜ್ಯೋತ್ಸವ ದಿನಾಚರಣೆದ ಇರುವಾಗ ಒಂದು ಸ್ಪರ್ಧ ಚಿತ್ತನ್ನು ಟ್ಯಾಬ್ಲೋವನ್ನು ನಾವು ಪ್ರತಿ ಜಿಲ್ಲೆಗಳಲ್ಲಿ ಸುಮಾರು ಒಂದು ತಿಂಗಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿ ಮತ್ತು ಪ್ರತಿ ನಗರ ಸ್ಥಳೀಯ ಕ್ಷೇತ್ರದಲ್ಲಿ ಭಾರತದ ಸಂವಿಧಾನದ ಮಹತ್ವದ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸೋ ಸಂದರ್ಭದಲ್ಲಿ ನಾವು ಈ ಟ್ಯಾಬ್ಲೋಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಇದು ಮಾಡ್ತಾ ಇದ್ದೀವಿ. 26ನೇ ತಾರೀಕು ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರ ಮುಖಾಂತರ ಅದನ್ನು ನಾವು ಫ್ಲ್ಯಾಗ್ ಆಫ್ ಮಾಡಿ ಇಲ್ಲಿವರೆಗೆ ಸುಮಾರು 64 ಗ್ರಾಮ ಪಂಚಾಯತಿ ಮತ್ತು 4 ನಗರ ಸ್ಥಳೀಯ ಪ್ರದೇಶದಲ್ಲಿ ಈಗಾಗಲೇ ಅದನ್ನು ನಾವು ಕಳಿಸಿದ್ದೀವಿ. ಭಾಳ ಹರ್ಷದ ವಿಚಾರ ಏನಂದರೆ ಎಲ್ಲಿ ನಮ್ಮ ಟ್ಯಾಬ್ಲೋ ಹೋಗಿದೆ ನಾವು ಕವರ್ ಮಾಡಬೇಕಾದ್ರೆ ನಮ್ಮೆಲ್ಲ ಗ್ರಾಮ ಪಂಚಾಯತಿನ ಕವರ್ ಮಾಡಿದ್ದೀವಿ. ಸೊ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ನಗರ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿನಿಗಳು ಎಲ್ಲರೂ ಸೇರಿ ಆ ಟ್ಯಾಬ್ಲೋಗೆ ಭಾಳ ವೆಲ್ಕಮ್ ಮಾಡಿದ್ದಾರೆ. ಯಾಕೆಂದರೆ ನಾವು ಇದರದ್ದು ಉದ್ದೇಶ ಇರೋದು ಏನಂದರೆ ನಮ್ಮ ಸಂವಿಧಾನ ಹೇಗೆ ಬಂತು ಅದಕ್ಕೆ ನಾಯಕರಾದ ನಮ್ಮ ಬಾಬಾ ಭೀಮರಾವ್ ಅಂಬೇಡ್ಕರ್ ಸಾಹೇಬರು, ಬಸವಣ್ಣ ಅವರು ಮತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಏನು ಒಂದು ಭಾವನೆ ಇದೆ ಆ ಸಂವಿಧಾನದ ಭಾವನಾ ಅರ್ಥಪೂರ್ವಕವಾಗಿ ನಮ್ಮ ಯಂಗರ್ ಜನ್ರೇಷನ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದಾಗೆ 64 ಗ್ರಾಮ ಪಂಚಾಯತಿ ಮತ್ತು 4 ನಗರ ಪ್ರದೇಶದಲ್ಲಿ ಈಗಾಗಲೇ ನಾವು ಅದನ್ನು ಕಳಿಸಿದ್ದೀವಿ. ಸುಮಾರು 70% ಜಾಗವನ್ನು ನಾವು ಕವರ್ ಮಾಡಿದ್ದೀವಿ. ಇವತ್ತು ಕಂಪ್ಲಿಯಲ್ಲಿ ಟ್ಯಾಬ್ಲೋ ಹೋಗಿದೆ. ಮುಂದಿನ ದಿನಗಳಲ್ಲಿ ಸಂಡೂರು ತಾಲೂಕು ಕವರ್ ಆಗುತ್ತೆ. ಒಟ್ಟಿನಲ್ಲಿ 26 ಜನವರಿಯಿಂದ 23 ಫೆಬ್ರವರಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಟ್ಯಾಬ್ಲೋವನ್ನು ನಾವು ಎಲ್ಲ ಕಡೆ ಪ್ರದರ್ಶನ ಮಾಡ್ತೀವಿ. 24 ಮತ್ತು 25 ಫೆಬ್ರವರಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಸೇರಿ ಅಲ್ಲಿ ಒಂದು 2 ದಿವಸ 24 ಮತ್ತು 25 ಫೆಬ್ರವರಿ ಒಂದು ಪ್ರೋಗ್ರಾಮ್ ನಡೀಲಿಕ್ಕಿದೆ. ಅಲ್ಲಿ ನಮ್ಮ ಟ್ಯಾಬ್ಲೋವನ್ನು ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು ಕೂಡ ಪ್ರತಿ ವಾರ ಸತತವಾಗಿ ಇದರ ಬಗ್ಗೆ ರಿವ್ಯೂ ಮಾಡಿ ಇದರದ್ದು ಮಹತ್ವ ನಮ್ಮ ಜನರಿಗೆ ಮೂಡಿಸ್ಬೇಕು ಅಂತ ಅವರು ಈಗಾಗಲೇ ರಿವ್ಯೂ ಮಾಡಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಕೂಡ, ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳು ಕೂಡ ಇದ್ರ ಬಗ್ಗೆ ರಿವ್ಯೂ ಮಾಡ್ತಿದ್ದಾರೆ. ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ಭಾವನೆಗಳು, ಅರ್ಥಗಳು ನಾವು ಜನರಿಗೆ ಮೂಡಿಸ್ಬೇಕು. ಮತ್ತು ಮೊನ್ನೆ ತಾನೇ ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಐತಿಹಾಸಿಕನೇನು ಬಳ್ಳಾರಿ ಬೆಟ್ಟ ಇದೆ, ಬಳ್ಳಾರಿ ಕೋಟೆ ಇದೆ. ಆ ಕೋಟೆಗೆ ಸುಮಾರು 300ಕ್ಕಿಂತ ಹೆಚ್ಚು ಜನ ಇನ್ಕ್ಲೂಡಿಂಗ್ ಅವರ್ CUZP ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮತ್ತು ಅಪರ ಜಿಲ್ಲಾಧಿಕಾರಿಗಳು, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ಉಪನಿರ್ದೇಶಕರು ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಮುಂತಾದ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಸಂಘ ಸಂಸ್ಥೆಗಳು ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಆ ಬೆಟ್ಟಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದು ಭಾಳ ಸೋಷಿಯಲ್ ಮೀಡಿಯಾಲಿನೂ ಕೂಡ ಚರ್ಚೆ ಆಯಿತು ಅದರ ಬಗ್ಗೆ. ಇವತ್ತು ಈ ಗೋಷ್ಠಿದ ಉದ್ದೇಶ ಏನಂದರೆ ತಮ್ಮ ಮುಖಾಂತರ, ಯಾಕೆಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಪತ್ರಕರ್ತರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರೆ ಜನಕ್ಕೆ ಇನ್ನೂ ಜಾಸ್ತಿ ನಾವು ಈ ಮಾಹಿತಿಯನ್ನು ತಲುಪಿಸ್ಬೋದು ಅಂತ ಉದ್ದೇಶದಿಂದ ಇವತ್ತು ತಮ್ಮೆಲ್ಲರೂ ಕರೆದಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲಿ ಮತ್ತು ಸಂಡೂರು ತಾಲೂಕಲ್ಲಿ ಈ ಸ್ತಬ್ಧಚಿತ್ರಗಳು ಹೋಗುತ್ತೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಮೂಡಿಸ್ಬೇಕು ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ತೀನಿ. ಮೇಜರ್ ಆಗಿ ಸೋಷಿಯಲ್ ಮೀಡಿಯಾ, ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸೋಷಿಯಲ್ ಮೀಡಿಯಾನೇ ಈಸ್ ಲೈಕ್ ದ ಬಿಗ್ಗೆಸ್ಟ್ ಥಿಂಗ್. ಇವಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಒಂದು ಸರ್ಕಾರದಿಂದ ಜನರಿಗೆ ಯಾವುದಾದ್ರೂ ಒಂದು ಸೌಲಭ್ಯಗಳು ಸಿಗಬೇಕು ಅಂದರೆ ಅದರದ್ದು ಮಾಹಿತಿ ಸೋಷಿಯಲ್ ಮೀಡಿಯಾ ಅಂದರೆ ಭಾಳ ಜಾಸ್ತಿ ಹೋಗುತ್ತೆ. ಹಾಗಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮುಖಾಂತರ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮ ಬಗ್ಗೆ ತಾವು ಮಾಹಿತಿ ಕೊಟ್ಟರೆ ಅದನ್ನು ಭಾಳ ಅನುಕೂಲ ಆಗುತ್ತೆ. ಇನ್ನೊಂದು ಈ ಮಾಹಿತಿ ತಮ್ಮೆಲ್ಲರಿಗೂ ಬೇಸಿಕಲಿ ತಮ್ಮೆಲ್ಲರಿಗೂ ಸ್ವಾಗತ ಕೋರಬೇಕು ಅಂತ ಏನಂದರೆ 16ನೇ ತಾರೀಕು ವಾಲ್ಮೀಕಿ ಭವನದಲ್ಲಿ ಸಂಜೆಗೆ 5 ಗಂಟೆಗೆ ಒಂದು
ಚಿತ್ರಕಲಾ ಪ್ರದರ್ಶನ ನಾವು ಹಮ್ಮಿಕೊಂಡಿದ್ದೀವಿ. ಇದೆ ಸಂವಿಧಾನದ ಜಾಥಾದ ಅಂಗವಾಗಿ. ಸೊ ಆ ದಿವಸ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ತಮ್ಮದು. 16 16 16 ಆ್ಯಕ್ಚುಲಿ 17th ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ 17th ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಹಾಗಾಗಿ 16th ಸಂಜೆ 6 ಗಂಟೆಗೆ 5 ಗಂಟೆಗೆ ನಮ್ಮ ವಾಲ್ಮೀಕಿ ಭವನದಲ್ಲಿ ಇದಕ್ಕೆ ಒಂದು ವಸ್ತು ಕಲಾ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ನಾವು ಹಮ್ಮಿಕೊಂಡಿದ್ದೀವಿ.